ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀಕಾಂತ್ ಇದ್ದಾರೆ. ಸೊ ಶ್ರೀಕಾಂತ್, ವಿಧಾನಸಭೆ ಅಂದ್ರೆ ದೆಹಲಿ ವಿಧಾನಸಭೆಗೆ ಮಾತಾಡ್ತಿದ್ವಿ. ದೆಹಲಿ ವಿಧಾನಸಭೆ ದಂಗಲ್ ಜೋರಾಗಿ ನಡೀತಿರೋದು. ಇಡೀ ದೇಶದ ಚಿತ್ತ ಇವತ್ತು ಅಂದ್ರೆ ದೆಹಲಿಯತ್ತ ನೆಟ್ಟಿರುವಂಥದ್ದು. ದೆಹಲಿಯ ಗದ್ದಿಗೆನ ಯಾರು ಏರ್ತಾರೆ, ಸೊ ಯಾರು ಈ ಬಾರಿ ಸಿಎಂ ಆಗ್ತಾರೆ, ಯಾವ ಪಕ್ಷ ಮುನ್ನಡೆ ಸಾಧಿಸುತ್ತೆ, ಎಲ್ಲದೂ ಕೂಡ ನೋಡ್ತಾ ಇರುವಂಥದ್ದು. ಕೊನೆಯವರೆಗೂ ಹೋರಾಟ ಮಾಡಿ ಬಿಜೆಪಿಯ ರಮೇಶ್ ಬಿದೂರಿ ವಿರುದ್ಧ ಗೆದ್ದ ಸಿಎಂ. ಕೊನೆಯವರೆಗೂ ಹೋರಾಟ ಮಾಡಿ ಗೆದ್ದ ಅತೀಶಿ ಬಿಜೆಪಿಯ ರಮೇಶ್ ಬಿದೂರಿ ವಿರುದ್ಧ ಗೆದ್ದಿದ್ದಾರೆ. ಬಹಳಷ್ಟು ಸುತ್ತುಗಳವರೆಗೂ ಕೂಡ ಮುನ್ನಡೆ ಸಾಧಿಸಿದ್ರು. ಸತತ ಹಿನ್ನಡೆ ಅನುಭವಿಸಿದ್ದ ಅತೀಶಿಗೆ ಕೊನೆಗೂ ಗೆಲುವಾಗಿದೆ. ಸತತ ಹಿನ್ನಡೆ ಅನುಭವಿಸಿದ್ದ ಅತೀಶಿಗೆ ಕೊನೆಗೂ ಗೆಲುವಾಗಿದೆ. ಅಂತಿಮ ಹಂತದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ದೆಹಲಿ ಸಿಎಂ, ಮಾಜಿ ಸಿಎಂ. ಎಲೆಕ್ಷನ್ ಮುಗಿದಿರೋದ್ರಿಂದ ಈಗ ಹೊಸ ಸಿಎಂ ಬರ್ತಾ ಇದ್ದಾರೆ. ದೆಹಲಿಗೆ ಈಗ ಬಹಳಷ್ಟು ಸುತ್ತುಗಳವರೆಗೂ ಮುನ್ನಡೆ ಸಾಧಿಸಿದ್ದ ಅತೀಶಿ ಸತತ ಹಿನ್ನಡೆಯನ್ನ ಅನುಭವಿಸಿದ್ದು ಈಗ ಗೆಲುವನ್ನ ಸಾಧಿಸಿದ್ದಾರೆ. ಅಂತಿಮ ಹಂತದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಚುನಾವಣೆಯಲ್ಲಿ ಕೇಜ್ರಿವಾಲ್ ಸಿಸೋಡಿಯಾ ಸೋಲ ಅನುಭವಿಸಿದ್ದಾರೆ. ಕೇಜ್ರಿವಾಲ್ ಮತ್ತು ಡಿಸಿಎಂ ಕೂಡ ಇಬ್ಬರಿಗೂ ಕೂಡ ಸೋಲಾಗಿದೆ. ಈಗ ಸಿಎಂ ಆಗಿ ಪದಚ್ಯುತ ಮಾಡತಕ್ಕಂಥ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಾಗ ಸಿಎಂ ಆಗಿ ಬಂದಿರತಕ್ಕಂಥ ಅತೀಶಿ ಕೂಡ ಈಗ ಗೆಲುವಾಗಿದೆ. ಇವರಿಗೆ ಗೆಲುವು ಸಿಕ್ಕಿರುವಂಥದ್ದು. ಬಹಳಷ್ಟು ಸತತವಾಗಿ ಹಿನ್ನಡೆ ಅನುಭವಿಸಿದ್ರು ಆರಂಭದಲ್ಲಿ, ಈಗ ಗೆಲುವಾಗಿದೆ ಇವರಿಗೆ. ಅತೀಶಿಯ ಗೆಲುವು ಈಸಿ ಇರಲಿಲ್ಲ ಅನ್ನೋದು ಗೊತ್ತಾಗುವಂಥ ವಿಚಾರ. ಯಾಕೆಂದ್ರೆ ಕೊನೆಯವರೆಗೂ ಕೂಡ ಹೋರಾಟವನ್ನು ಮಾಡ್ಕೊಂಡೇ ಬಂದಿದ್ದು, ಕೊನೆಯವರೆಗೂ ಕೂಡ ಅಂದ್ರೆ ಸೊ ಮುನ್ನಡೆಯನ್ನು ಸಾಧಿಸಿದ್ದು ಕೊನೆವರೆಗೂ ಕೂಡ ಅಂದ್ರೆ ಒಂದಷ್ಟು ಟೈಮ್ವರೆಗೂ ಕೂಡ ಬಿಜೆಪಿಯ ರಮೇಶ್ ಏನು ಇದೆಲ್ಲ ಅವರು ಎಂದು ಆಲ್ಮೋಸ್ಟ್ ಗೆಲ್ತಾನೆ ಅಂತ ಅಂದ್ಕೊಂಡ್ರು ರಮೇಶ್ ಬಿಧೂರಿ ಅವರು. ಬಟ್ ಆದರೆ ಕೊನೆಯಲ್ಲಿ ಗೆಲುವನ್ನು ಸಾಧಿಸಿದ್ದು ಮಾತ್ರ ಹಾಲಿ ಸಿಎಂ ಆಗಿರುವಂಥ ದೆಹಲಿಯ ಹಾಲಿ ಸಿಎಂ ಆಗಿರುವಂಥ ಅತೀಶಿ ಗೆಲುವನ್ನು ದಾಖಲಿಸಿದ್ದಾರೆ. ಬಿಜೆಪಿಯ ರಮೇಶ್ ಬಿಧೂರಿ ವಿರುದ್ಧ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಇದರ ನಡುವೆ ಕೇಜ್ರಿವಾಲ್ ಹಾಗೂ ಮಾಜಿ ಸಿಎಂ ಕೇಜ್ರಿವಾಲ್ ಹಾಗೂ ಮಾಜಿ ಡಿಸಿಎಂ ವಿರುದ್ಧ ಸಿಸೋಡಿಯಾ ಇಬ್ಬರೂ ಕೂಡ ಸೋಲನ್ನು ಅನುಭವಿಸಿದರೆ ಈ ಸೋಲಿನ ನಡುವೆ ಅತೀಶಿ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಇನ್ನು ಬಿಜೆಪಿ ಭರ್ಜರಿ ಗೆಲುವನ್ನ ದಾಖಲಿಸಿದೆ. 47 ಕ್ಷೇತ್ರದಲ್ಲಿ ಬಿಜೆಪಿಯ ಭರ್ಜರಿ ಗೆಲುವಿನತ್ತ ದಾಖಲೆ ಇಟ್ಟಿರುವಂಥದ್ದು. ಸೊ ಹಾಗಾಗಿ ಸಂಭ್ರಮ ಆಚರಣೆ ಸಿಕ್ಕಾಪಟ್ಟೆ ಜೋರಿದೆ. ದೆಹಲಿಯ ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರು ಜಾಂಡವನ್ನ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ. ಕೇಕ್ ಕಟ್ ಮಾಡಿ, ಪಟಾಕಿಯನ್ನು ಸಿಡಿಸಿ, ಸಿಹಿಯನ್ನು ತಿನ್ನಿಸಿ ಒಂದು ಸಂಭ್ರಮ ಆಚರಣೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇರುವಂಥದ್ದು. ಸೊ ಇದರ ನಡುವೆ ಮುಂದಿನ ಸಿಎಂ ಯಾರು ಆಗಲಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಆಲ್ಮೋಸ್ಟ್ ಈಗಾಗಲೇ ಪರಮೇಶ್ ವರ್ಮಾ ಸಿಎಂ ಆಗ್ತಾರೆ ಎನ್ನಲಾಗ್ತಾ ಇದೆ. ಈ ಹಿಂದೆ ಕೂಡ ಅಂದರೆ ಚುನಾವಣೆಯ ಟೈಮಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಒಂದು ಮಾತನ್ನು ಕೊಟ್ಟಿತ್ತಂತೆ, ಪರಮೇಶ್ ವರ್ಮಾ ಅವರಿಗೆ ನೆಕ್ಸ್ಟ್ ಸಿಎಂ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿತ್ತಂತೆ. ಸೊ ಹಾಗಾಗಿ ಅವರೇ ಮುಂದಿನ ಸಿಎಂ ಆಗಲಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಇದರ ನಡುವೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಪಟಾಕಿಯನ್ನು ಸಿಡಿಸಿ, ಜಾಂಡವನ್ನು ಆರಿಸಿಕೊಂಡು ಬಾವುಟವನ್ನು ಹಿಡಿದು ಸಂಭ್ರಮಿಸ್ತಿದ್ದಾರೆ. ಸಿಹಿಯನ್ನು ತಿನ್ನಿಸಿ ಸಂಭ್ರಮವನ್ನು ದುಪ್ಪಟ್ಟು ಮಾಡ್ಕೊಳ್ತಾ ಇರುವಂಥದ್ದು. ಸರಿಸುಮಾರು 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೆ ಬಿಜೆಪಿ ಗದ್ದುಗೆಯನ್ನು ಏರ್ತಾ ಇದೆ. ದೆಹಲಿ ಸಿಂಹಾಸನವನ್ನು ಏರ್ತಾ ಇದೆ. ದೆಹಲಿಯ ಸುಲ್ತಾನ್ ಪಟ್ಟದಲ್ಲಿ ಬಿಜೆಪಿ ಕೂರ್ತಾ ಇರುವಂಥದ್ದು. ಹಾಗಾಗಿ ಆ ಸಂಭ್ರಮ ಮನೆ ಮಾಡಿದೆ. ಬಿಜೆಪಿಯ ಕಾರ್ಯಕರ್ತರಲ್ಲಿ ಗೆಲುವಿನ ಸಂಭ್ರಮ ಮನೆ ಮಾಡಿರುವಂಥದ್ದು. ಒಂದ್ ಕಡೆ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಇಬ್ರು ಕೂಡ ಸೋತಿದ್ರು ಕೂಡ ಈಗ ಈ ಸಿಎಂ ಆಗಿರತಕ್ಕಂಥ ಇವರು ಗೆದ್ದಿರೋದ್ರಿಂದ ಈಗ ಒಂದ್ ಕಡೆ ಆಮ್ ಆದ್ಮಿ ಪಕ್ಷಕ್ಕೆ ವರ್ಚಸ್ಸು ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ. ಒಂದ್ ಕಡೆ ಈ ಸಿಎಂ ಆಗಿರ್ತಕ್ಕಂಥ ಇವರು ಕೂಡ ಸೋತಿದ್ರೆ ಮತ್ತಷ್ಟು ವರ್ಚಸ್ಸು ಹೋಗ್ತಾ ಇತ್ತು. ಘಟಾನುಘಟಿ ನಾಯಕರು ಸೋತ್ಬಿಟ್ಟಿದ್ರೆ ಏನಾಗುತ್ತೆ ಅಂತಂದಾಗ ಆ್ಯಪ್
2 ವರ್ಷಗಳ ಕಾಲ ಸತತವಾದಂಥ ಒಂದು ಏನು ಸರ್ಕಾರವನ್ನು ನಡೆಸಿದಂಥದ್ದು, ಹೌದು, ಸಾಕಷ್ಟು ಭರವಸೆ ಇಟ್ಟಂಥ ರಾಜಕೀಯ ಪಕ್ಷ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಂಥ ಪಕ್ಷ ಆ್ಯಪ್. ಸೊ ಬಿಜೆಪಿ ಅದ್ಯಾವ ಗದ್ದಿಗೆನ ಏರ್ತೋ ಆ್ಯಪ್ ಅದಾದ್ಮೇಲೆ ದೇಶದಾದ್ಯಂತ ತನ್ನ ಖಾತೆಯನ್ನು ತೆರೆದಕ್ಕೆ ಓಡಾಡಿತ್ತು. ಸೊ ಅದೇ ಆ್ಯಪ್ ಅಲ್ಲಿ ಈಗ ಘಟಾನುಘಟಿಗಳ ಸೋಲು. ಇನ್ನು ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೆಹಲಿ ಗೆಲುವಿನ ಬಗ್ಗೆ ದೆಹಲಿ ಫಲಿತಾಂಶ ಬಹಳ ಸಂತೋಷವನ್ನು ತಂದಿದೆ. ದೆಹಲಿ ಫಲಿತಾಂಶ ಬಹಳ ಸಂತೋಷವನ್ನು ತಂದಿದೆ. ದೆಹಲಿಯಲ್ಲಿ ಬಿಜೆಪಿಯನ್ನ ಕೈ ಹಿಡಿಯುತ್ತಿಲ್ಲ ಅನ್ನೋ ಮಾತಿತ್ತು. ಆದ್ರೆ ಈಗ 27 ವರ್ಷಗಳ ಬಳಿಕ ಮತ್ತೆ ಬಿಜೆಪಿಯನ್ನ ನಂಬಿದ್ದಾರೆ. ಮೋದಿ ನಾಯಕತ್ವ ನಂಬಿ ಜನ ಆಶೀರ್ವಾದ ಮಾಡಿದ್ದಾರೆ. ಹೇಗಂತ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಫಲಿತಾಂಶ ಬಹಳ ಖುಷಿಯನ್ನು ಕೊಟ್ಟಿದೆ, ಬಹಳ ಸಂತೋಷ ತಂದಿದೆ. ದೆಹಲಿಯಲ್ಲಿ ಬಿಜೆಪಿನ ಕೈ ಹಿಡಿಯುತ್ತಿಲ್ಲ ಅನ್ನೊಂದು ಮಾತಿತ್ತು. ಆದ್ರೆ 27 ವರ್ಷಗಳ ಬಳಿಕ ಮತ್ತೆ ದೆಹಲಿಯ ಜನ ಸಿಎಂ ಅನ್ನು ಕೈ ಹಿಡಿದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಮೋದಿ ನಾಯಕತ್ವನ ನಂಬಿ ಜನ ಆಶೀರ್ವಾದವನ್ನ ಮಾಡಿದ್ದಾರೆ. ಹೀಗಂತ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಬೆಂಗಳೂರಿನಲ್ಲಿ ಹೇಳಿರುವಂಥದ್ದು. ಎಸ್ ಅಫ್ಕೋರ್ಸ್ ದೆಹಲಿಯ ಸಂಭ್ರಮ ರಾಜ್ಯದಲ್ಲಿ ಕೂಡ ಮನೆ ಮಾಡಿರುವಂಥದ್ದು. ಇಲ್ಲಿನ ನಾಯಕರು ಕೂಡ ಬಾವುಟವನ್ನು ಆರಿಸಿ ಬಿಜೆಪಿಯ ಕಚೇರಿಯಲ್ಲಿ ಗೆಲುವನ್ನು ಆಚರಿಸ್ತಾ ಇದ್ದಾರೆ. ಇಲ್ಲಿ ಕಚೇರಿಯಲ್ಲಿ ಗೆಲುವನ್ನು ಆಚರಿಸ್ತಾ ಇರುವಂಥದ್ದು. 27 ವರ್ಷಗಳ ಬಳಿಕ ಮತ್ತೆ ಬಿಜೆಪಿಯನ್ನು ನಂಬಿರುವುದು ನಮಗೆ ಸಂತೋಷವಾಗಿದೆ. ಅವರ ನಂಬಿಕೆ ಉಳಿಸ್ಕೊಳ್ತೀವಿ. ಆದರೆ ಈ ಗೆಲುವಿನ ಹಿಂದೆ ಸಾಕಷ್ಟು ಹೋರಾಟ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಎಸ್ ಸದಾನಂದಗೌಡರು ಏನ್ ಹೇಳಿದ್ದಾರೆ, ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಸರ ಇತ್ತು. ಇಷ್ಟೆಲ್ಲ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮೋದಿಯವರ ಪಕ್ಷಕ್ಕೆ ದೆಹಲಿಯಲ್ಲಿ ಜನಾಶೀರ್ವಾದ ಮಾಡ್ತಾ ಇಲ್ಲಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇತ್ತು. 27 ವರ್ಷಗಳ ನಂತರ ದೆಹಲಿಯ ಜನ ಹೌದು, ಹಿಂದಿನ ರೀತಿ ಹಾಗೆ ಅಲ್ಲ, ಈ ಬಾರಿ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ, ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ. ಉತ್ತರ ಪ್ರದೇಶದಲ್ಲಿ ಮಹಾಕುಂಭದಂಥ ಅದ್ಭುತ ಕಾರ್ಯಕ್ರಮ, ಸುಮಾರು 50 ಕೋಟಿ ಜನ ಇವತ್ತು ಪಾವನರಾಗುವಂಥ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಿ, ಆಡಳಿತ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಕೇಂದ್ರ ಸಚಿವನಾಗಿ ದೆಹಲಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ದೆಹಲಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಿಜೆಪಿ ಗೆಲುವನ್ನ ಸದಾನಂದಗೌಡ ಪ್ರತಿಕ್ರಿಯೆ ಕೊಟ್ಟದು, ಗೆಲುವಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ವಿಚಾರ ಇಲ್ಲಿ ಗಮನಿಸಬೇಕಾಗುತ್ತೆ, ಮಹಾಕುಂಭಮೇಳ ಕೂಡ ಈ ಒಂದು ಗೆಲುವಿಗೆ ಸಾಥ್ ಕೊಟ್ಟಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. 50 ಕೋಟಿ ಜನರನ್ನ ಒಂದೇ ಕಡೆ ಸೇರಿಸುವಂತ ಕೀರ್ತಿ ಬಿಜೆಪಿಯದ್ದು. ಸೊ ಆ ವಿಚಾರ ಕೂಡ ಈ ಒಂದು ಗೆಲುವಿನಲ್ಲಿ ನನಗೆ ಸಾಥ್ ಕೊಟ್ಟಿದೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಒಟ್ಟಾರೆ ದೆಹಲಿ ಚುನಾವಣಾ ಫಲಿತಾಂಶ ಹಿನ್ನೆಲೆ ದೆಹಲಿಯ ಫಲಿತಾಂಶ ಬಹಳ ಸಂತೋಷವನ್ನ ತಂದಿದೆ. ದೆಹಲಿ ಬಿಜೆಪಿಯನ್ನ ಕೈ ಹಿಡಿಯುತ್ತಿಲ್ಲ ಅನ್ನೋ ಮಾತಿತ್ತು. ಆದ್ರೆ ಈಗ ಅಲ್ಲಿನ ಜನ ನಮ್ಮನ್ನು ನಂಬಿದ್ದಾರೆ, ನಮ್ಮ ಕೈ ಹಿಡಿದಿದ್ದಾರೆ, ನಮಗೆ ಗೆಲುವನ್ನ ಕೊಟ್ಟಿದ್ದಾರೆ ಅದನ್ನ ಮಾತ್ರ ಹೇಳಿದ್ದಾರೆ. ಮೋದಿ ನಾಯಕತ್ವವನ್ನು ನಂಬಿ ಜನ ಆಶೀರ್ವಾದವನ್ನ ಮಾಡಿದ್ದಾರೆ. ಸೊ ಈಗಂತ ಡಿ ವಿ ಸದಾನಂದಗೌಡ ಅವರು ಮಾಜಿ ಸಿಎಂ ಸದಾನಂದಗೌಡರು ಕೂಡ ಹೇಳಿರುವುದು. ಅದಷ್ಟಲ್ಲದೆ ಇಲ್ಲಿನ ಬಿಜೆಪಿಯ ಸಾಕಷ್ಟು ನಾಯಕರು, ನಮ್ಮ ರಾಜ್ಯದ ಸಾಕಷ್ಟು ನಾಯಕರು ಈ ಒಂದು ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ. ಅದರಲ್ಲೂ ಏನು ಬೊಮ್ಮಾಯಿಯವರು ಕೂಡ ಹೇಳಿರುವುದು. ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಆ ಆಂದೋಲನದ ಮುಖಾಂತರ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು, ವಿಶೇಷವಾಗಿ ದಿಲ್ಲಿಯಲ್ಲಿ. ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು, ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ
ಇನ್ನೊಬ್ಬರನ್ನ ದೂಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಒಂದು ಶುದ್ಧವಾದ ಕುಡಿಯೋ ನೀರನ್ನು ಕೊಡೋಕ್ಕಾಗಿರಲಿಲ್ಲ, ರಸ್ತೆಗಳು ಹದಗೆಟ್ಟಿತ್ತು, ಎಜುಕೇಷನ್ ಸಿಸ್ಟಮ್ ಹದಗೆಟ್ಟಿತ್ತು, ಆಯುಷ್ಮಾನ್ ಭಾರತವನ್ನು ದೆಹಲಿಯಲ್ಲಿ ತರದೇ ಇರುವಂಥದ್ದು, ಭಾಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು, ಹಲವಾರು ಕಾರಣಗಳು ಅವರ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಆ ಆಂದೋಲನದ ಮುಖಾಂತರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು, ವಿಶೇಷವಾಗಿ ದಿಲ್ಲಿಯಲ್ಲಿ.